ಒಂದನೆಯ ಪ್ರಶ್ನೆ 2019ರಲ್ಲಿ ಕಥಕ್ಕಳಿ ನೃತ್ಯ ಪ್ರಕಾರದಲ್ಲಿ ನೀಡಿದ ಕೊಡುಗೆಗಳಿಗಾಗಿ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಒಂದನೆಯ ಆಪ್ಷನ್ ಗೀತಾ ಕಪೂರ್, ಎರಡನೇ ಆಪ್ಷನ್ ವೈಭವಿ ವ್ಯಾಪಾರಿ, ಮೂರನೇ ಆಪ್ಷನ್ ಮಿಲೇನಾ ಸಾಲ್ವಿನಿ, ನಾಲ್ಕನೇ ಆಪ್ಷನ್ ಶೋವನ್ ನಾರಾಯಣ. ಸರಿ ಉತ್ತರ ಮಿಲೇನಾ ಸಾಲ್ವಿನಿ. ಎರಡನೆಯ ಪ್ರಶ್ನೆ ಹಸುವಿನ ಸಗಣಿಯನ್ನು ಕೃಷಿಯಲ್ಲಿ ಡ್ಯಾಶ್ಗಾಗಿ ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಅಜೈವಿಕ ಗೊಬ್ಬರ, ಎರಡನೇ ಆಪ್ಷನ್ ಸಾವಯವ ಗೊಬ್ಬರ, ಮೂರನೇ ಆಪ್ಷನ್ ರಾಸಾಯನಿಕ ಗೊಬ್ಬರ, ನಾಲ್ಕನೇ ಆಪ್ಷನ್ ತ್ಯಾಜ್ಯ ಉತ್ಪನ್ನ. ಸರಿ ಉತ್ತರ ಸಾವಯವ ಗೊಬ್ಬರ. ಮೂರನೇ ಪ್ರಶ್ನೆ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಯಾವ ನಗರದಲ್ಲಿದೆ? ಒಂದನೇ ಆಪ್ಷನ್ ದೆಹಲಿ, ಎರಡನೇ ಆಪ್ಷನ್ ಕಲ್ಕತ್ತಾ, ಮೂರನೇ ಆಪ್ಷನ್ ಮುಂಬೈ, ನಾಲ್ಕನೇ ಆಪ್ಷನ್ ಬೆಂಗಳೂರು. ಸರಿ ಉತ್ತರ ಬೆಂಗಳೂರು. ನಾಲ್ಕನೆಯ ಪ್ರಶ್ನೆ ಭಾರತದ ಸಂವಿಧಾನದ ಕೆಳಗಿನ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಸಾಕಾರಗೊಳಿಸಲಾಗಿದೆ? ಒಂದನೇ ಆಪ್ಷನ್ 4, ಎರಡನೇ ಆಪ್ಷನ್ 3, ಮೂರನೇ ಆಪ್ಷನ್ 1, ನಾಲ್ಕನೇ ಆಪ್ಷನ್ 2. ಸರಿ ಉತ್ತರ 3. ಐದನೆಯ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಏಪ್ರಿಲ್ 2022ರಲ್ಲಿ ಭಾರತದ ಛತ್ತೀಸ್ಗಢದ ಖೈರ್ಗಢದಿಂದ ವಿಧಾನಸಭೆಯ ಸದಸ್ಯರಾಗಿದ್ದರು? ಒಂದನೇ ಆಪ್ಷನ್ ಮುಸಾಫಿರ್ ಪಾಸ್ವಾನ್, ಎರಡನೇ ಆಪ್ಷನ್ ಬಂಧು ಟಿರ್ಕಿ, ಮೂರನೇ ಆಪ್ಷನ್ ಮನೋಜ್ ಸಿಂಗ್ ಮಾಂಡವಿ, ನಾಲ್ಕನೇ ಆಪ್ಷನ್ ಯಶೋಧ ವರ್ಮಾ. ಸರಿ ಉತ್ತರ ಯಶೋಧ ವರ್ಮಾ. ಆರನೆಯ ಪ್ರಶ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಡ್ಯಾಶ್ನಲ್ಲಿ ಜಲ ಜೀವನ ಮಿಷನ್ ಅನ್ನು ಪ್ರಾರಂಭಿಸಿದರು? ಒಂದನೇ ಆಪ್ಷನ್ 2022, ಎರಡನೇ ಆಪ್ಷನ್ 2019, ಮೂರನೇ ಆಪ್ಷನ್ 2018, ನಾಲ್ಕನೇ ಆಪ್ಷನ್ 2014. ಸರಿ ಉತ್ತರ 2019. ಏಳನೆಯ ಪ್ರಶ್ನೆ ಉತ್ತರ ಭಾರತದ ಜನರು ಯಾವ ಹಬ್ಬದಂದು ಲಕ್ಷ್ಮಿ ಮತ್ತು ಗಣೇಶನನ್ನು ಒಟ್ಟಿಗೆ ಪೂಜಿಸುತ್ತಾರೆ? ಒಂದನೇ ಆಪ್ಷನ್ ದಸರಾ, ಎರಡನೇ ಆಪ್ಷನ್ ಜನ್ಮಾಷ್ಟಮಿ, ಮೂರನೇ ಆಪ್ಷನ್ ಹೋಳಿ, ನಾಲ್ಕನೇ ಆಪ್ಷನ್ ದೀಪಾವಳಿ. ಸರಿ ಉತ್ತರ ದೀಪಾವಳಿ. ಎಂಟನೆಯ ಪ್ರಶ್ನೆ ಕಚ್ಚಾ ತೈಲ, ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ನೈಸರ್ಗಿಕ ಅನಿಲವನ್ನು ವರ್ಗಾಯಿಸಲು ಈ ಕೆಳಗಿನ ಯಾವ ಸಾರಿಗೆ ಸಾಧನವನ್ನು ಬಳಸಲಾಗುತ್ತದೆ? ಒಂದನೇ ಆಪ್ಷನ್ ಪೈಪ್ಲೈನ್ಗಳು, ಎರಡನೇ ಆಪ್ಷನ್ ಬಸ್, ಮೂರನೇ ಆಪ್ಷನ್ ಕೇಬಲ್, ನಾಲ್ಕನೇ ಆಪ್ಷನ್ ವಾಯುಮಾರ್ಗಗಳು. ಸರಿ ಉತ್ತರ ಪೈಪ್ಲೈನ್ಗಳು. ಒಂಬತ್ತನೆಯ ಪ್ರಶ್ನೆ ಅಂಟಾರ್ಕ್ಟಿಕ್ ಸಾಗರವನ್ನು ಪೆಸಿಫಿಕ್ ಸಾಗರದೊಂದಿಗೆ ಸಂಪರ್ಕಿಸುವ ಜಲಮಾರ್ಗ ಯಾವುದು? ಒಂದನೇ ಆಪ್ಷನ್ ಸೂಯೆಜ್ ಕಾಲುವೆ, ಎರಡನೇ ಆಪ್ಷನ್ ಕೇಲ್ ಕಾಲುವೆ, ಮೂರನೇ ಆಪ್ಷನ್ ಓಲ್ಗಾ ಡಾನ್ ಕಾಲುವೆ, ನಾಲ್ಕನೇ ಆಪ್ಷನ್ ಪನ್ನಾಮ ಕಾಲುವೆ. ಸರಿ ಉತ್ತರ ಪನ್ನಾಮ ಕಾಲುವೆ. ಹತ್ತನೆಯ ಪ್ರಶ್ನೆ 1992ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ನೃತ್ಯ ದಂತಕಥೆ ಯಾರು? ಒಂದನೇ ಆಪ್ಷನ್ ಅನುರಾಧಾ ಪಾಂಡೆ, ಎರಡನೇ ಆಪ್ಷನ್ ಉದಯ್ ಶಂಕರ್, ಮೂರನೇ ಆಪ್ಷನ್ ಸೋನಾಲ್ ಮಾನ್ಸಿಂಗ್, ನಾಲ್ಕನೇ ಆಪ್ಷನ್ ಪಂಡಿತ್ ಬಿರ್ಜು ಮಹಾರಾಜ್. ಸರಿ ಉತ್ತರ ಸೋನಾಲ್ ಮಾನ್ಸಿಂಗ್. 11ನೆಯ ಪ್ರಶ್ನೆ ಭಾರತದ ಸಂವಿಧಾನದ 243ನೇ ವಿಧಿಯ ಪ್ರಕಾರ ಡ್ಯಾಶ್ ಎಂದರೆ ಗ್ರಾಮೀಣ ಪ್ರದೇಶಗಳಿಗೆ ವಿಧಿ 243B ಅಡಿಯಲ್ಲಿ ರಚಿತವಾದ ಸ್ವ ಸರ್ಕಾರದ ಸಂಸ್ಥೆ? ಒಂದನೇ ಆಪ್ಷನ್ ಗ್ರಾಮ ಸಭೆ, ಎರಡನೇ ಆಪ್ಷನ್ ಪುರಸಭೆಯ ಸಮಿತಿ, ಮೂರನೇ ಆಪ್ಷನ್ ಪಂಚಾಯತ್, ನಾಲ್ಕನೇ ಆಪ್ಷನ್ ಮುನ್ಸಿಪಲ್ ಕಾರ್ಪೊರೇಷನ್. ಸರಿ ಉತ್ತರ ಪಂಚಾಯತ್. 12ನೇ ಪ್ರಶ್ನೆ ಲಕ್ಷ್ಯ ಸೇನ್ ಯಾವ ಕ್ರೀಡೆಯ ಆಟಗಾರ? ಒಂದನೇ ಆಪ್ಷನ್ ಬ್ಯಾಡ್ಮಿಂಟನ್, ಎರಡನೇ ಆಪ್ಷನ್ ಟೇಬಲ್ ಟೆನ್ನಿಸ್, ಮೂರನೇ ಆಪ್ಷನ್ ಕ್ರಿಕೆಟ್, ನಾಲ್ಕನೇ ಆಪ್ಷನ್ ಕಬಡ್ಡಿ. ಸರಿ ಉತ್ತರ ಬ್ಯಾಡ್ಮಿಂಟನ್. 13ನೇ ಪ್ರಶ್ನೆ ದೇಶದ ಸ್ವಾತಂತ್ರ್ಯದ ಮೊದಲು ಭಾರತವು ಅದರ ಡ್ಯಾಶ್ ಕೈಗಾರಿಕೆಗಳಿಗೆ ವಿಶೇಷವಾಗಿ ಹೆಸರುವಾಸಿಯಾಗಿತ್ತು? ಒಂದನೇ ಆಪ್ಷನ್ ಹೂವು, ಎರಡನೇ ಆಪ್ಷನ್ ಮಸಾಲೆಗಳು, ಮೂರನೇ ಆಪ್ಷನ್ ಕರಕುಶಲ, ನಾಲ್ಕನೇ ಆಪ್ಷನ್ ಲೋಹ. ಸರಿ ಉತ್ತರ ಕರಕುಶಲ. 14ನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಬಡತನ ರೇಖೆಯನ್ನು ಲೆಕ್ಕಾಚಾರ ಮಾಡಲು ಮಾದರಿ ಸಮೀಕ್ಷೆಯನ್ನು ನಡೆಸುತ್ತದೆ? ಒಂದನೇ ಆಪ್ಷನ್ ಹಣಕಾಸು ಸಚಿವಾಲಯ, ಎರಡನೇ ಆಪ್ಷನ್ NSSO, ಮೂರನೇ ಆಪ್ಷನ್ RBI, ನಾಲ್ಕನೇ ಆಪ್ಷನ್ CSO. ಸರಿ ಉತ್ತರ NSSO. 15ನೇ ಪ್ರಶ್ನೆ ಜೂನ್ 2022ರಲ್ಲಿ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯಿಂದ ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ?
ಒಂದನೇ ಆಪ್ಷನ್ ಅಮೀರ್ ಸುಬಾಮಿ, ಎರಡನೇ ಆಪ್ಷನ್ ಅರುಣ್ ಮಿಶ್ರಾ, ಮೂರನೇ ಆಪ್ಷನ್ ನರೇಶ್ ಕುಮಾರ್, ನಾಲ್ಕನೇ ಆಪ್ಷನ್ ದಿನಕರ್ ಗುಪ್ತಾ. ಸರಿ ಉತ್ತರ ದಿನಕರ್ ಗುಪ್ತಾ. ಒಂದನೆಯ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ಜಂಟಿ ಅಭ್ಯಾಸ ವೀರ್ ಗಾರ್ಡಿಯನ್ 2023 ಮುಕ್ತಾಯಗೊಳಿಸಿತು? ಒಂದನೆಯ ಆಪ್ಷನ್ ಸಿಂಗಾಪುರ್, ಎರಡನೇ ಆಪ್ಷನ್ ಇಂಡೋನೇಷಿಯಾ, ಮೂರನೇ ಆಪ್ಷನ್ ಜಪಾನ್, ನಾಲ್ಕನೇ ಆಪ್ಷನ್ ಜರ್ಮನಿ. ಸರಿ ಉತ್ತರ ಜಪಾನ್. ಎರಡನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ಅಪಾಯಗಳ ವರದಿ 2023 ಪ್ರಕಟಿಸುತ್ತದೆ? ಒಂದನೇ ಆಪ್ಷನ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಎರಡನೇ ಆಪ್ಷನ್ ವಿಶ್ವ ಆರ್ಥಿಕ ವೇದಿಕೆ, ಮೂರನೇ ಆಪ್ಷನ್ ವಿಶ್ವ ಬ್ಯಾಂಕ್, ನಾಲ್ಕನೇ ಆಪ್ಷನ್ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್. ಸರಿ ಉತ್ತರ ವಿಶ್ವ ಆರ್ಥಿಕ ವೇದಿಕೆ. ಮೂರನೆಯ ಪ್ರಶ್ನೆ, 7 ಜನವರಿ 2023 BCCI ಹಿರಿಯ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿ ಯಾರು ಮರು ನೇಮಕರಾಗಿದ್ದರು? ಒಂದನೇ ಆಪ್ಷನ್ ವಿಜೇಂದ್ರ ಶರ್ಮಾ, ಎರಡನೇ ಆಪ್ಷನ್ ಹಂಸರಾಜ್ ಗಂಗಾರಾಮ್ ಅಹಿರ್, ಮೂರನೇ ಆಪ್ಷನ್ ಪ್ರಶಾಂತ್ ಕುಮಾರ್, ನಾಲ್ಕನೇ ಆಪ್ಷನ್ ಚೇತನ್ ಶರ್ಮಾ. ಸರಿ ಉತ್ತರ ಚೇತನ್ ಶರ್ಮಾ. ನಾಲ್ಕನೆಯ ಪ್ರಶ್ನೆ, ಜನವರಿ 2023 ICC ವರ್ಷದ ಪುರುಷರ ಟೆಸ್ಟ್ ಕ್ರಿಕೆಟಿಗ ಎಂದು ಯಾರು ಹೆಸರಿಸಲ್ಪಟ್ಟಿದ್ದಾರೆ? ಒಂದನೇ ಆಪ್ಷನ್ ವಿರಾಟ್ ಕೊಹ್ಲಿ, ಎರಡನೇ ಆಪ್ಷನ್ ಬೆನ್ ಸ್ಟೋಕ್ಸ್, ಮೂರನೇ ಆಪ್ಷನ್ ಬಾಬರ್ ಅಜಾಮ್, ನಾಲ್ಕನೇ ಆಪ್ಷನ್ ಜೋಶ್ ಬಟ್ಲರ್. ಸರಿ ಉತ್ತರ ಬೆನ್ ಸ್ಟೋಕ್ಸ್. ಐದನೆಯ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ 21 ಜನವರಿ, ಎರಡನೇ ಆಪ್ಷನ್ 22 ಜನವರಿ, ಮೂರನೇ ಆಪ್ಷನ್ 23 ಜನವರಿ, ನಾಲ್ಕನೇ ಆಪ್ಷನ್ 24 ಜನವರಿ. ಸರಿ ಉತ್ತರ 24 ಜನವರಿ. ಆರನೆಯ ಪ್ರಶ್ನೆ, ಬ್ರ್ಯಾಂಡ್ ಫೈನಾನ್ಸ್ ಪ್ರಕಟಿಸಿದ ವರದಿಯ ಪ್ರಕಾರ ವಿಶ್ವದ ಪ್ರಬಲ ಬ್ರ್ಯಾಂಡ್ಗಳಲ್ಲಿ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಜಿಯೋ ಯಾವ ಶ್ರೇಣಿಯನ್ನು ಹೊಂದಿದೆ? ಒಂದನೇ ಆಪ್ಷನ್ 6ನೇ, ಎರಡನೇ ಆಪ್ಷನ್ 9ನೇ, ಮೂರನೇ ಆಪ್ಷನ್ 7ನೇ, ನಾಲ್ಕನೇ ಆಪ್ಷನ್ 8ನೇ. ಸರಿ ಉತ್ತರ 9ನೇ. ಏಳನೆಯ ಪ್ರಶ್ನೆ, ಮಿಸ್ ಯೂನಿವರ್ಸ್ 2023 ವಿಜೇತೆ ಆರ್ ಬೋನಿ ಗೆಬ್ರಿಯಲ್ ಯಾವ ದೇಶಕ್ಕೆ ಸೇರಿದವರು? ಒಂದನೇ ಆಪ್ಷನ್ ಕೆನಡಾ, ಎರಡನೇ ಆಪ್ಷನ್ ಮೆಕ್ಸಿಕೋ, ಮೂರನೇ ಆಪ್ಷನ್ ಭಾರತ, ನಾಲ್ಕನೇ ಆಪ್ಷನ್ ಅಮೆರಿಕ ಸಂಯುಕ್ತ ಸಂಸ್ಥಾನ. ಸರಿ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ. ಎಂಟನೆಯ ಪ್ರಶ್ನೆ, ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಅನ್ನು ಡ್ಯಾಶ್ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ? ಒಂದನೇ ಆಪ್ಷನ್ ಹೊಸ ಮತ್ತು ನವೀಕರಿಸಬಹುದಾದ ಶಕ್ತಿ, ಎರಡನೇ ಆಪ್ಷನ್ ಶಕ್ತಿ, ಮೂರನೇ ಆಪ್ಷನ್ ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾಲ್ಕನೇ ಆಪ್ಷನ್ ವಾಣಿಜ್ಯ ಮತ್ತು ವ್ಯಾಪಾರ. ಸರಿ ಉತ್ತರ ಹೊಸ ಮತ್ತು ನವೀಕರಿಸಬಹುದಾದ ಶಕ್ತಿ. ಒಂಬತ್ತನೆಯ ಪ್ರಶ್ನೆ, ಕೇಂದ್ರ ಗೃಹ ಸಚಿವಾಲಯವು 25 ಜನವರಿ 2023 ಪದ್ಮವಿಭೂಷಣಕ್ಕೆ ಎಷ್ಟು ಹೆಸರುಗಳನ್ನು ಘೋಷಿಸಿತು? ಒಂದನೇ ಆಪ್ಷನ್ 4, ಎರಡನೇ ಆಪ್ಷನ್ 8, ಮೂರನೇ ಆಪ್ಷನ್ 10, ನಾಲ್ಕನೇ ಆಪ್ಷನ್ 6. ಸರಿ ಉತ್ತರ 6. ಹತ್ತನೆಯ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಯಾರು? ಒಂದನೇ ಆಪ್ಷನ್ ಉರ್ಜಿತ್ ಆರ್ ಪಟೇಲ್, ಎರಡನೇ ಆಪ್ಷನ್ ರಘುರಾಮ್ ರಾಜನ್, ಮೂರನೇ ಆಪ್ಷನ್ ಶಕ್ತಿಕಾಂತ್ ದಾಸ್, ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿ ಉತ್ತರ ಶಕ್ತಿಕಾಂತ್ ದಾಸ್. 11ನೆಯ ಪ್ರಶ್ನೆ, ಸಿಂಧೂ ದರ್ಶನ್ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಧರ್ಮಶಾಲಾ, ಎರಡನೇ ಆಪ್ಷನ್ ಕುಲು, ಮೂರನೇ ಆಪ್ಷನ್ ಲಡಾಖ್, ನಾಲ್ಕನೇ ಆಪ್ಷನ್ ಮನಾಲಿ. ಸರಿ ಉತ್ತರ ಲಡಾಖ್. 12ನೇ ಪ್ರಶ್ನೆ, ಜನವರಿ 1, 2009 ಅಥವಾ ನಂತರ ಜನಿಸಿದ ಯಾರಿಗಾದರೂ ಸಿಗರೇಟ್ ಮಾರಾಟವನ್ನು ನಿಷೇಧಿಸುವ ಕ್ರಮವನ್ನು ಯಾವ ದೇಶವು ಅಳವಡಿಸಿಕೊಂಡಿದೆ? ಒಂದನೇ ಆಪ್ಷನ್ ನ್ಯೂಜಿಲ್ಯಾಂಡ್, ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೇ ಆಪ್ಷನ್ ಜಪಾನ್, ನಾಲ್ಕನೇ ಆಪ್ಷನ್ ರಷ್ಯಾ. ಸರಿ ಉತ್ತರ ನ್ಯೂಜಿಲ್ಯಾಂಡ್. 13ನೇ ಪ್ರಶ್ನೆ, ಕೆಳಗಿನವರಲ್ಲಿ ಓಯೋ ರೂಮ್ಗಳ ಸಂಸ್ಥಾಪಕರು ಯಾರು? ಒಂದನೇ ಆಪ್ಷನ್ ಸಚಿನ್ ಬನ್ಸಾಲ್, ಎರಡನೇ ಆಪ್ಷನ್ ಭವಿಷ್ ಅಗರ್ವಾಲ್, ಮೂರನೇ ಆಪ್ಷನ್ ರಿತೇಶ್ ಅಗರ್ವಾಲ್, ನಾಲ್ಕನೇ ಆಪ್ಷನ್ ಅಂಕಿತ್ ಬಾಟಿ. ಸರಿ ಉತ್ತರ ರಿತೇಶ್ ಅಗರ್ವಾಲ್.
14ನೇ ಪ್ರಶ್ನೆ, 6 ಜನವರಿ 2023ರಂದು ಭಾರತದ 79ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು? 1ನೇ ಆಪ್ಷನ್ ಆದಿತ್ಯ ಮಿತ್ತಾಲ್, 2ನೇ ಆಪ್ಷನ್ ಪ್ರಾಣೇಶ್ ಎಂ, 3ನೇ ಆಪ್ಷನ್ ಕೌಸ್ತವ್ ಚಟರ್ಜಿ, 4ನೇ ಆಪ್ಷನ್ ವಿ ಪ್ರಣವ್. ಸರಿ ಉತ್ತರ ಪ್ರಾಣೇಶ್ ಎಂ. 15ನೇ ಪ್ರಶ್ನೆ, ಕೇಂದ್ರ ಬಜೆಟ್ 2023-2024 ಅಡಿಯಲ್ಲಿ ಈ ಕೆಳಗಿನ ಯಾವ ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಮಾಣದ ವೆಚ್ಚವನ್ನು ನಿಗದಿಪಡಿಸಲಾಗಿದೆ? 1ನೇ ಆಪ್ಷನ್ ತೆರಿಗೆಗಳು ಮತ್ತು ಸುಂಕಗಳ ರಾಜ್ಯಗಳ ಪಾಲು, 2ನೇ ಆಪ್ಷನ್ ಕೇಂದ್ರ ವಲಯದ ಯೋಜನೆ, 3ನೇ ಆಪ್ಷನ್ ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆಗಳು, 4ನೇ ಆಪ್ಷನ್ ಬಡ್ಡಿ ಪಾವತಿಗಳು. ಸರಿ ಉತ್ತರ ಬಡ್ಡಿ ಪಾವತಿಗಳು.